ಈ ಥರ ತೆಳ್ಳಗಿದ್ರೆ ಜಾಸ್ತಿ ಮಸಾಲ ಹಾಕಲ್ಲ ನಾವು, ಎದೆ ಉರಿ ಬರಲ್ಲ. ಒಂದೇ ತತ್ತೀವಿ 4 ವರ್ಷದಿಂದ. ತಲೆ ಮಾಂಸ, ಬೋಟಿ, ಮಟನು, ಕೈಮಾ, ಲಿವರು ಎಲ್ಲ ಅಲ್ಲೇ. ನಾವು ಮೊಟ್ಟೆ ಇನ್ನೊಂದು ಮಾಡ್ತೀವಿ, ನಾವು ಮೊಟ್ಟೆ ಕೋಳಿ ಲಿವರ್ ಮಾಡ್ತೀವಿ, ಯಾರೂ ಮಾಡಲ್ಲ. ಇದು ನೋಡ್ರಿ ಮೊಟ್ಟೆ ಕೋಳಿ ಇಲ್ಲಿ ಕಾಣಿಸ್ತೈತಲ್ಲ, ಇದು ಮೊಟ್ಟೆ ಬಂದು ಮೊಟ್ಟೆ ಚೀಲ ಅಂತ. ಇದನ್ನು ಯಾರೂ ಮಾಡಲ್ಲ, ಇಡೀ ಎಂಟರ್ ಬೆಂಗಳೂರಲ್ಲಿ ಯಾರೂ ಮಾಡಲ್ಲ. ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಕೊಂಗಟ್ಟ ಮತ್ತು ತಾವರೆಕೆರೆ ಹೋಗೋ ರೋಡಲ್ಲಿ ಇದ್ದೀನಿ. ಇನ್ನೊಂದು ನಿಮಗೆ ಒಂದು ಒಳ್ಳೆ ಸ್ಟ್ರೀಟ್ ಫುಡ್ನ ಪರಿಚಯ ಮಾಡ್ಸೋಕೆ ಬಂದಿದ್ದೀನಿ. ಹೋಟೆಲ್ ಹೆಸರು ಬಂದುಬಿಟ್ಟು ಕಬ್ಬಾಳಮ್ಮ ನಾಟಿ ಸ್ಟೈಲ್ ಮಿಲ್ಟ್ರಿ ಹೋಟೆಲ್ ಅಂತ. ಇಲ್ಲಿ ನಿಮಗೆ ತಲೆ ಮಾಂಸ, ಬೋಟಿ, ಚಿಕನ್ನು, ಮಟನ್ ಡ್ರೈ, ಮಟನ್ ಕುರ್ಮಾ, ಬೆಳಿಗ್ಗೆ ಬಂದುಬಿಟ್ರೆ ನಿಮಗೆ ತಲೆಕಾಲು, ಇಡ್ಲಿ, ದೋಸೆ ಎಲ್ಲ ಸಿಗುತ್ತೆ. ಇವತ್ತು ನಾವು ಬಂದಿರೋದು ಮಧ್ಯಾಹ್ನ ಊಟದ ಟೈಮ್. ಹೋಟೆಲ್ ಡೀಟೇಲ್ಸ್ ಮತ್ತು ಲೊಕೇಶನ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಕೊಂಡು ಬರ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂತ ಹೇಳಿದ್ರೆ ತಾವರೆಕೆರೆ ಮತ್ತು ಕೊಂಗಟ್ಟ ಮೇನ್ ರೋಡು. ಈ ಸೆಟಲೈಟ್ ಕ್ಲಬ್ ಇದೆಯಲ್ಲ, ಕ್ಲಬ್ ಹತ್ರ, ಕ್ಲಬ್ ಸರ್ಕಲ್ ಅಂತ ಈ ಪ್ಲೇಸ್ ಹೆಸರು. ಈ ಬೋರ್ಡ್ ಇದೆ ನೋಡಿ, ಈ ಬೋರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಇವಾಗ ಹೋಗಿ ನೋಡೋಣ ಏನೇನಿದೆ, ಟೇಸ್ಟ್ ಮಾಡೋಣ. ಇದು ಚಿಕನ್ ಪೆಪ್ಪರ್ ಡ್ರೈ. ಇದು 100 ರೂಪಾಯಿನ. ಹಾಂ, 100 ರೂಪಾಯಿ ಫುಲ್ಲು. ಹಾಫ್ ಬರಲ್ಲ. ಇದು 100 ರೂಪಾಯಿ. 10ರಿಂದ 12 ಪೀಸ್ ಬರುತ್ತೆ. ಇಷ್ಟಕ್ಕೆ 70. ಹಾಂ, 80. ಫುಲ್ಲು 140. ಖಾರ ಸ್ವಲ್ಪ ಅಂದರೆ ನಾರ್ಮಲ್ ಆಗಿರ್ತದೆ. ಅಂದರೆ ಅದ್ರದ್ದು ಇದೇ ಬಂದೇ ಖಾರ. ಗುಂಟೂರು ಅಂದ್ರೇ ಖಾರ. ಹೌದು, ಗುಂಟೂರು ಮೆಣಸಿನ್ಕಾಯಿ ರುಬ್ಬೇ ಮಾಡೋದು. ಇದು ಫುಲ್ಲು 140, ಹಾಫ್ ಬಂದು 80. ಫುಲ್ ಬಂದೇ ಒಂದು 12 ಪೀಸ್ per ಗಂಟೆ ಬರ್ತದೆ. ಇದು ಹಾಫ್ ಬಂದು 6 ಪೀಸ್ ಬರುತ್ತೆ. ಏನಿಲ್ಲ, ಅನ್ಲಿಮಿಟೆಡ್. ಯಾರಿಗೂ ಏನು ಪೀಸ್ ಲೆಕ್ಕಾಗಲ್ಲ. ಸುಮ್ಮನೆ ಅದು ಸೋಟಲ್ಲಿ ಏನು ಬರುತ್ತೆ ಅದು ಹಾಕ್ಬಿಡ್ತೀವಿ. ಅದು ಬಿಟ್ಟರೆ ಮಟನ್ ಕುರ್ಮಾ. ಹಾಂ, ಇದೆ. ಇರಲಿ, ಖಾಲಿ ಆಗ್ಬಿಟ್ಟಿತ್ತು. ಮಟನ್ 160. ಹಾಂ, 8 6 ಪೀಸ್ ಬರುತ್ತೆ. ಹಾಫ್ ಬರಲ್ಲ. ಮಟನ್ನು, ನಾಟಿ ಕೋಳಿ 2 ಮಾತ್ರ ಹಾಫ್ ಬರಲ್ಲ, ಮಿಕ್ಕಿದೆಲ್ಲ ಹಾಫ್ ಬರುತ್ತೆ. ಬೇರೆ ಬಿರಿಯಾನಿ, ಕುಷ್ಕಾ ಬಿರಿಯಾನಿ, ವೈಟ್ ರೈಸು. ಲೇಟ್ ಆಗಿಬಿಟ್ಟಿದೆ ನೀವು ಬಂದಿರೋದು. GTS ಬುಲೆಟು ಮತ್ತು ಜೀರಾ ಸಾಂಬಾರು ರೈಸು ಹಾಕಿ ಮಾಡೋದು. ಮಾಮೂಲಿ ರೈಸ್ ಹಾಕಿ ಮಾಡಲ್ಲ. ಇದ್ರ ಬಂದು ಟೇಸ್ಟು ಅಷ್ಟೇ, ಕ್ವಾಲಿಟಿನೂ ಅಷ್ಟೇ, ಕ್ವಾಂಟಿಟಿ ಅಷ್ಟೇ. ನಾವು ಅಳತೆ ಹಾಕಲ್ಲ. ವೈಟ್ ರೈಸು ಸೇಮ್ ರೈಸೇ. ಅದು 1860, ಇದು 2760 ಮೂಟೆ. ನಾಟಿ ಕೋಳಿ ಸಾಂಬಾರು ಮಾಡ್ತೀವಿ. ಇದು ನಾಟಿ ಕೋಳಿ ಸಾಂಬಾರು, ಸರಿನಾ? ಯಾರು ಎಲ್ಲೂ ಇದು ಮಾಡಲ್ಲ. ತೆಳ್ಳಗೆ ಸಾಂಬಾರು ಇರ್ತದೆ. ನಾಟಿ ಕೋಳಿ ಸಾಂಬಾರು ತೆಳ್ಳಗಿರ್ತದೆ. ಆಮೇಲೆ ಪೆಪ್ಪರ್ ಡ್ರೈ ಮಾಡ್ತೀವಿ. ತಲೆ ಮಾಂಸ, ಚಿಕನ್ ಕೊಟ್ಟ ರೈಸ್ ಹಾಕಿ. ಸೇಮ್ ಮನೇಲಿ ಏನು ಮಾಡ್ತೀವಿ ಅದೇ ಟೇಸ್ಟು, ಅದೇ ಸಾಂಬಾರು, ಅದೇ ಪೌಡ್ರು. ಮನೆಗೆ ಏನು ಮಾಡ್ತೀವಿ ಅದೇ ಸೇಮ್ ಮಾಡೋದು ನಾವು. ಇಲ್ಲಿ ಹೋಟ್ಲದ್ದು ಏನು ಬಳಸಲ್ಲ. ಬಂದವ್ರು ಯಾರೂ ಏನೂ ಯೂಸ್ ಮಾಡಲ್ಲ. ಮನೆ ಐಟಮ್ ಹೆಂಗಿರ್ತದೆ ಪಕ್ಕ ನಾಟಿ. ಹೌದು, ನಾಗಮಂಗಲ. ಈ ಥರ ತೆಳ್ಳಗಿದ್ರೆ ಜಾಸ್ತಿ ಮಸಾಲ ಹಾಕಲ್ಲ ನಾವು, ಎದೆ ಉರಿ ಬರಲ್ಲ. ಹಾಂ, ಇಲ್ಲ, ನಾವು ಪಕ್ಕ ನಾಟಿದ್ದು ತಾವರೆಕೆರೆಯಲ್ಲಿ ತರ್ತೀವಿ. ಒಂದೇ ತರ್ತೀವಿ 4 ವರ್ಷದಿಂದ. ತಲೆ ಮಾಂಸ, ಬೋಟಿ, ಮಟನು, ಕೈಮಾ, ಲಿವರು ಎಲ್ಲ ಅಲ್ಲೇ. ನಾವು ಮೊಟ್ಟೆ ಇನ್ನೊಂದು ಮಾಡ್ತೀವಿ, ನಾವು ಮೊಟ್ಟೆ ಕೋಳಿ ಲಿವರ್ ಮಾಡ್ತೀವಿ, ಯಾರೂ ಮಾಡಲ್ಲ. ಇದು ನೋಡ್ರಿ ಮೊಟ್ಟೆ ಕೋಳಿ ಇಲ್ಲಿ ಕಾಣಿಸ್ತೈತಲ್ಲ, ಇದು ಮೊಟ್ಟೆ ಬಂದು ಮೊಟ್ಟೆ ಚೀಲ ಅಂತ. ಇದನ್ನು ಯಾರೂ ಮಾಡಲ್ಲ, ಇಡೀ ಎಂಟರ್ ಬೆಂಗಳೂರಲ್ಲಿ ಯಾರೂ ಮಾಡಲ್ಲ. ಮೊಟ್ಟೆ ಚೀಲ ಲಿವರ್ ಅಂದ್ಬಿಟ್ಟು ಇದಕ್ಕೆ ನಮಗೆ ತುಂಬ ಬೇಡಿಕೆ ಐತೆ. ಹೌದು, ಅದೇನು ನಮಗೆ ಡಾಬಕ್ಕೆ ಯಾರೋ ಚಿಕನ್ ಹೊಡ್ಸ್ಕೊಂಡು ಹೋಗ್ತಾರೆ, ಅದು ತಗೊಳ್ಳಲ್ಲ. ಅದು ನಮಗೆ ರೆಗ್ಯುಲರಾಗಿ ಕೊಡ್ತಾರೆ, ಯಾರೂ ಮಾಡಲ್ಲ. ಅದು ಬಿಟ್ಟರೆ ಬ್ಲೆಡ್ ಖಾಲಿ ಆಗ್ಬಿಡ್ತು. ಬ್ಲೆಡ್ ಫ್ರೈ ಅಂತೂ ನಮ್ಮ ಹತ್ರ ಫಸ್ಟ್ ಮೂವಿಂಗ್ಸು ಬೋಟಿ. ಬ್ಲೆಡ್ಡು ಖಾಲಿ ಆಗ್ಬಿಟ್ಟಿದೆ. ಮಾಮೂಲಿ ಮಾಡ್ತೀವಿ 3 ಬ್ಲೆಡ್, 4 ಬ್ಲೆಡ್ಡು, 4 ಮರಿ ಬ್ಲೆಡ್ಡು ಹೋಗುತ್ತೆ. ಇದು ರಸಮ್ ವೆಜ್ ಇರುತ್ತೆ. ವೆಜ್ಜು ಅಂತ ಬಂದವ್ರಿಗೆ ವೆಜ್ಜು, ಅನ್ನ ಸಾಂಬಾರು, ವೆಜ್ಜು ಸಿಗುತ್ತೆ. ಎಗ್ಗು ಖಾಲಿ. ಏನು ಲಾಸ್ಟ್ ಮೂಮೆಂಟು. ವೈಟ್ ರೈಸು ಖಾಲಿ ಬಾಸ್, ಖಾಲಿ ಅಷ್ಟೇ. ಅಲ್ಲಿ ಮಡಗಿದ್ದೀವಿ, ಇವಾಗ ರೆಡಿ ಆಗ್ತದೆ. ಮುದ್ದೆನೂ ಖಾಲಿ ಆಗೋಯ್ತು. ಇದು ಮಾಮೂಲಿ ಬಂದು ಇದು ನಾರ್ಮಲ್ ಫ್ರೈ.
ಅದೇ ಸೇಮ್ ಪೆಪ್ಪರ್ ಟ್ರೈ. ನಾನು 2 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಅವ್ರ ಮಟನ್ ಸಾರು, ಬೋಟಿ ಫ್ರೈ ಎಲ್ಲ ಮಸ್ತ್ ಸರ್, ಸೂಪರ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ, ಕ್ವಾಂಟಿಟಿನೂ ಚೆನ್ನಾಗಿದೆ, ಎಲ್ಲರೂ ಬಂದು ತಿನ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇದು ನೋಡಿ ಬಿರಿಯಾನಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಮ್ಗೆ ಯಾವ್ದೀಗ ಐಫೈ ಊಟ ಹೋಟೆಲಲ್ಲಿ ಇಷ್ಟ ಆಗ್ತಾ ಊಟ ಇದು ಸ್ಟ್ರೀಟ್ ಫುಡಲ್ಲಿ ಇಷ್ಟ ಆಗ್ತದೆ? ನಮ್ಗೆ ಸ್ಟ್ರೀಟ್ ಫುಡ್ ಸರ್, ಸ್ಟ್ರೀಟ್ ಫುಡ್ಡೇ ಇಷ್ಟ ಆಗೋದು. ಬಟ್ ಏನಂದರೆ ಇವರು ಆಚರಣೆ ಬಂದು 2 ವರ್ಷದಿಂದ ನಮ್ಗೆ ಗೊತ್ತಿರೋದು, ಅಂದರೆ ಅವ್ರು ಇನ್ನೂ 4 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು ಡೈಲಿ ಬರ್ತೀವಿ, ಇಲ್ಲಿ ಓಡಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವಾಗ ಏನೋ ಮುದ್ದೆ ಇಲ್ಲ ಅಂದ್ಬಿಟ್ಟು ಪರೋಟ ಕೊಟ್ಟಿದ್ದಾರೆ. ಇದೇ ಫಸ್ಟ್ ಟೈಮ್ ಬಂದಿರೋದು, ಕ್ರೌಡ್ ನೋಡಿ ಬಂದೆ, ಮುದ್ದೆ ಸಿಗುತ್ತೆ ಅಂತ ಬಂದ್ವಿ, ಮುದ್ದೆ ಖಾಲಿ ಆಗ್ಬಿಟ್ಟಿದೆ. ಇಲ್ಲೇ ಬಂದಿದ್ರೆ ಊಟ ಸರಿಯಾಗಿ ಬರ್ತಾರೆ, ಎಲ್ಲ ಊಟ ಇದೆ. ಇದೆ ಚಿಕನು, ಮಟನು, ಇದೆ ಫ್ರೈ, ಬೋಟಿ ಇದೆ, ಎಲ್ಲ ಸರಿಯಾಗಿ ಬರ್ತಾರೆ. ನನ್ನ ತಿನ್ನೋಕ್ಕೆ ಸೂಪರ್ ಬರ್ತಾರೆ. ಸರ್ ಮಟನ್ ಬಂದು ನಮ್ಮ ಹತ್ರ 160 ರೂಪಾಯಿ ಪೀಸಿಂದ ಒಂದು 9-10 ಪೀಸ್ ಬರುತ್ತೆ. ಮತ್ತು ನಾಟಿ ಕೋಳಿನೂ ಅಷ್ಟೇ 100 ರೂಪಾಯಿ ಬರುತ್ತೆ. ಮತ್ತು ಪ್ರತಿದಿನ ಬೆಳಿಗ್ಗೆ ಕಾಲು ಸೊಪ್ಪು, ಇಡ್ಲಿ, ನಾಟಿ ಕೋಳಿ ಎಲ್ಲ ಸಿಗುತ್ತೆ. ಬೆಳಿಗ್ಗೆ ಇಡ್ಲಿ, ಕಾಲು ಸೊಪ್ಪು, ಬಿರಿಯಾನಿ, ನಾಟಿ ಕೋಳಿ ಬೆಳಿಗ್ಗೆ ಡೈಲಿ ಇರುತ್ತೆ. 8ರಿಂದ ಸಂಜೆ 4 ಗಂಟೆ ರನ್ನಿಂಗ್ ಇರುತ್ತೆ. ಅದೇನು ಆಫ್ ಕೊಡಲ್ಲ ಮಟನ್ನು? ಸರ್ ಮಟನಲ್ಲಿ ನಿಮಗೆ ಗೊತ್ತಲ್ವಾ, 700-800 ರೂಪಾಯಿ ಮಟನ್ ತಂದು ನಾವು ಮಾಡೋಕ್ಕಾಗಲ್ಲ. ಅದರಿಂದ ಅದು 8 ಪೀಸಿಂದ 9 ಪೀಸ್ ಕೊಡ್ತೀವಿ. ಟೇಸ್ಟು ತಿನ್ನಬೇಕು, ಆಮೇಲೆ ಕಸ್ಟಮರ್ ಹೇಳಬೇಕು, ಅದರಿಂದ ಅಷ್ಟೇ. ಕ್ರೌಡ್ ನೋಡಿದ್ರೆ ನೀವೇ. ನಾನು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಸೊ ಹಾಗಾಗಿ ನನಗೆ ರೈಸ್ ಸಿಕ್ಕಿಲ್ಲ. ಪರೋಟ ತೊಗೊಂಡಿದ್ದೀನಿ. ನಾಟಿ ಕೋಳಿ ತುಂಬ ದಿನ ಆಗಿತ್ತು ನಾನು ತಿಂದು, ಸೊ ನಾಟಿ ಕೋಳಿ ತೊಗೊಂಡಿದ್ದೀನಿ. ನೀವೇನಾದರೂ ನಾಟಿ ಕೋಳಿ ಟ್ರೈ ಮಾಡ್ತೀರಾ, ಏನಾದರೂ ಇಷ್ಟಪಡ್ತೀರಾ ಅಂದರೆ ಕಬ್ಬಾಳಮ್ಮ ಹಿಂದೂ ಮಿಲ್ಟ್ರಿ ಹೋಟೆಲ್ಗೆ ಬಂದ್ರಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ತಲೆ ಮಾಂಸ, ನನ್ನ ಫೇವ್ರೇಟ್ ತಲೆ ಮಾಂಸ ತೊಗೊಂಡಿದ್ದೀನಿ. ಈಗ ಟೇಸ್ಟ್ ಮಾಡೋಣ. ಪರೋಟ ತಿಂದು ತುಂಬ ದಿನ ಆಗಿತ್ತು. ಸಾಂಬಾರು ಮಾತ್ರ ಸಖತ್ತಾಗಿದೆ. ನಾಟಿ ಕೋಳಿ ತುಂಬ ಕಡಿಮೆ ಇವಾಗ ನಿಮಗೆ ನಾಟಿ ಕೋಳಿ ಸಿಗೋದು. ಪೀಸ್ ಹಂಗೆ ಕಿತ್ಕೊಂಡು ಬರ್ತಾ ಇದೆ. ಏನು ತೊಗೋತೀರಾ ಇಲ್ಲಿ ಬಂದರೆ ನೀವು? ಕೈಮಾ ಉಂಡೆ ಏನು ಇದೆಯಣ್ಣ? ಓ, ನಾನು ಬಂದು ಸ್ವಲ್ಪ ಲೇಟ್ ಆಗೋಯ್ತು, ಒಂದು 10 ನಿಮಿಷ 1/4 ಗಂಟೆ ಲೇಟ್ ಆಗೋಯ್ತು. 2020 ಕೋಳಿ ನಿಮ್ಮ ಎಲ್ಲಿ ನಾಟಿ ಕೋಳಿ ಎಲ್ಲಿ ಸಿಗುತ್ತೆ? ತಾವರೆಕೆರೆ ಎಲ್ಲ ಹಳ್ಳಿ ಕಡೆನೆಲ್ಲ ನಮ್ಮ ಫೇವ್ರೇಟ್ ಇದು ತಲೆ ಮಾಂಸ. ಕ್ಯಾಮ್ರಾ ಬ್ಯಾಟ್ರಿ ಬೇರೆ ಚಾರ್ಜ್ ಕಡಿಮೆ ಇದೆ, ಸೊ ಹಾಗಾಗಿ ಯಾವಾಗ ಆಫ್ ಆಗುತ್ತೆ ಗೊತ್ತಿಲ್ಲ. ರೈಸು ಖಾಲಿಯಾಗಿದೆ, ನಾನು ಪರೋಟ ಇಷ್ಟೇ, ರೈಸ್ ಇಲ್ಲ ತೊಗೊಳಕ್ಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೋಟೆಲ್ ಡೀಟೇಲ್ಸು ಮತ್ತು ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ನೀವು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬರ್ಬೋದು. ನಾಟಿ ಸ್ಟೈಲು ಮಟನ್ ಊಟ ಮಾಡಬೇಕು ಅಂದರೆ ನೀವು ಕೆಂಗೇರಿ ಕಮ್ಮಘಟ್ಟ ಸೈಡ್ ಬಂದಾಗ ತಪ್ಪದೆ ಕಬ್ಬಾಳಮ್ಮ ಹಿಂದೂ ಮಿಲಿಟರಿ ಹೋಟೆಲ್ನ ವಿಸಿಟ್ ಮಾಡಿ. ಸಖತ್ತಾಗಿದೆ ಊಟ. ಬಾಯ್ ಟಾಟಾ, ಸಿ ಯು. ಅವ್ವ ಕಣ್ಣು, ನಮ್ಮ ಜೀವ ಕಣ್ಣು.